ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ರೆಸಿಪಿ ಕಲರ್ಫುಲ್ ಪೂರಿ. ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗಿದೆ, ತಡ ಮಕ್ಕಳೆಲ್ಲ ಆಟದಲ್ಲೇ ಮುಳುಗೋಗಿರ್ತಾರೆ, ಊಟ ತಿನ್ನೋದಿಲ್ಲ ಬೇಡ ಅಂತ ಹೇಳ್ತಿರ್ತಾರಲ್ವಾ. ಸಿಂಪಲ್ ಆಗಿ ಹೆಲ್ದಿ ವರ್ಷನಲ್ಲಿ ಈ ರೀತಿ ಒಂದ್ಸರಿ ಟ್ರೈ ಮಾಡಿ, ಡೆಫಿನೆಟ್ಲಿ ಇಷ್ಟಪಟ್ಟು ತಿಂತಾರೆ. ಸೊ ಇದಕ್ಕೆ ಮನೇಲಿರುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು. ಸೊ ಅಟ್ ಫಸ್ಟ್ ನಾನಿಲ್ಲಿ ಬೀಟ್ರೂಟ್ನ ಮೇಲೆ ಇರುವಂಥ ಸಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು, ಅಂದರೆ ಒಂದು ಹಾಫ್ ಗ್ಲಾಸಷ್ಟು ವಾಟರ್ನ ಆ್ಯಡ್ ಮಾಡಿಕೊಂಡು ಇದನ್ನು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ ಕಂಪ್ಲೀಟಾಗಿ ಪೇಸ್ಟ್ ರೀತಿ. ಬೇಕಾದರೆ ಒಂದು ಪಿಂಚಷ್ಟು ನೀವು ಜೀರಿಗೆನ ಆ್ಯಡ್ ಮಾಡ್ಕೋಬೋದು. ಸೊ ನೋಡ್ತಿರ್ಬೋದಲ್ವ, ನಾವು ಯೂಶ್ವಲಿ ಯಾವಾಗಲೂ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ ಜ್ಯೂಸ್ ಯಾವ ರೀತಿ ಬ್ಲೆಂಡ್ ಮಾಡ್ಕೊತಿದ್ದೀವಿ ಸೇಮ್ ಅದೇ ರೀತಿಯೇ. ಸೊ ಇದನ್ನು ಬ್ಲೆಂಡ್ ಮಾಡಿಕೊಂಡು ಅದನ್ನು ನಾನು ಫಿಲ್ಟರ್ ಮಾಡ್ಕೋತಾ ಇದ್ದೀನಿ. ನಮಗೆ ಜಸ್ಟ್ ಬೀಟ್ರೂಟ್ದು ವಾಟರ್ ಇದ್ರೆ ಸಾಕಾಗುತ್ತೆ. ನಿಮಗೆ ಪ್ಯೂರಿ ಸಪ್ರೇಟ್ ಮಾಡೋದು ಬೇಡ, ಹಾಗೆ ಯೂಸ್ ಮಾಡ್ತೀನಿ ಅನ್ನೋಂಗಿದ್ರೆ ಡೈರೆಕ್ಟಾಗಿ ಈ ರೀತಿ ಫಿಲ್ಟರ್ ಮಾಡ್ದಿರೇ ಯೂಸ್ ಮಾಡ್ಬೋದು. ಸೊ ಇದನ್ನು ನಾನು ಸೈಡಲ್ಲಿಟ್ಟು, ಈಗ ಗ್ರೀನ್ ಕಲರಲ್ಲಿ ಬೇಕಾಗುತ್ತೆ ಅಲ್ವಾ, ಏದರ್ ನೀವು ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ಯಾವುದೇ ಸೊಪ್ಪನ್ನಾದರೂ ಯೂಸ್ ಮಾಡ್ಬೋದು. ಅಂದರೆ ನಾವು ಯೂಶ್ವಲಿ ಸೊಪ್ಪು ಸಾರು ಮಾಡೋದಕ್ಕೆ ಬಳಸ್ಕೊತೀವಲ್ವ, ಆ ಥರ ಯಾವುದೇ ಸೊಪ್ಪಾದರೂ ಯೂಸ್ ಮಾಡ್ಬೋದು. ಪಾಲಕ್ ಇರುತ್ತೆ, ದಂಟಿರುತ್ತೆ, ಸಬ್ಬಕ್ಕಿ ಸೊಪ್ಪಿರುತ್ತೆ, ಯಾವುದೇ ಆದರೂ ಪರವಾಗಿಲ್ಲ. ಹೆಲ್ದಿ ವರ್ಷನಲ್ಲಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನಾನು ಬೀಟ್ರೂಟ್ನ ಯಾವ ರೀತಿ ವಾಟರ್ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಸೇಮ್ ಅದೇ ರೀತಿಯೇ ಮಾಡಿ ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಚಪಾತಿಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಹಿಟ್ಟು ತೊಗೊಂಡಿದ್ದೀನಿ. ಅಂದರೆ ಒಂದು ಚಿಕ್ಕ ಬೌಲಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂದು ಚಪಾತಿಗೆ ಆಗೋಷ್ಟು ಆದರೆ ಸಾಕಾಗತ್ತೆ. ಇಲ್ಲಿ ಒಂದು ಪಿಂಚಷ್ಟು ಸಾಲ್ಟ್ ಆ್ಯಡ್ ಮಾಡಿ, ಈಗ ನಾವು ಸೊಪ್ಪನ್ನ ಗ್ರೈಂಡ್ ಮಾಡ್ಕೊಂಡಿದ್ವಲ್ವ, ಫಿಲ್ಟರ್ ಮಾಡ್ಕೊಂಡಿರೋ ವಾಟರ್ನ ಆ್ಯಡ್ ಮಾಡಿ ಈ ರೀತಿ ಚಪಾತಿಗೆ ಯಾವ ಥರ ಹಿಟ್ಟನ್ನು ಕಲಿಸ್ಕೊತೀವಿ ಸೇಮ್ ಅದೇ ರೀತಿಯೇ ನಾನು ಗ್ರೀನ್ ಕಲರ್ ಬಾಲ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೇಮ್ ಅದೇ ರೀತಿಯೇ ನಾನೀಗ ಬೀಟ್ರೂಟ್ ವಾಟರ್ನ ಏನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀವಿ, ಸೇಮ್ ಅದನ್ನು ಸಹ ಅದೇ ರೀತಿಯೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಒಂದು ಚಪಾತಿಗಾಗೋಷ್ಟಾದರೆ ಸಾಕಾಗುತ್ತೆ. ಇನ್ ಕೇಸ್ ನಿಮ್ಮ ಮನೇಲಿ ಏನಾದರೂ ಜಾಸ್ತಿ ಜನಕ್ಕೆ ಮಾಡ್ತಾ ಇದ್ದೀರಾ ಅನ್ನೋ ಹಾಗಿದ್ದರೆ ಗೋಧಿ ಹಿಟ್ಟದು ಕ್ವಾಂಟಿಟಿ ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಜಸ್ಟ್ ಕಡಿಮೆ ಕ್ವಾಂಟಿಟಿಯಲ್ಲಿ ತೋರಿಸ್ತಾ ಇರೋದ್ರಿಂದ ಜಸ್ಟ್ ಒಂದು ಚಪಾತಿಗೆ ಆಗೋಷ್ಟು ಹಿಟ್ಟನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲೂ ಸಹ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡಿ, ಈ ಟೈಮಲ್ಲಿ ಬೇಕಾದರೆ ನೀವು ಜೀರಿಗೆನ ಆ್ಯಡ್ ಮಾಡ್ಕೋಬೋದು, ಅಥವಾ ಎಳ್ಳು, ಬಿಳಿ ಎಳ್ಳು ಅಂತಾರಲ್ವ, ಅದನ್ನು ಸಹ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೋದು. ಸೊ ನಾನು ಬೀಟ್ರೂಟ್ದು ಸಹ ಬಾಲ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೇಮ್ ಅದೇ ರೀತಿಯೇ ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿಕೊಂಡು ಇನ್ನೊಂದು ಚಪಾತಿ, ಅಂದರೆ ಎಲ್ಲೋ ಡೋನ ರೆಡಿ ಮಾಡ್ಕೋತಾ ಇದ್ದೀನಿ. ಈ ರೀತಿ ಚಪಾತಿಗೆ ಕಲಿಸ್ಕೊಳ್ಳೋವಾಗ ನೀವು ಎಳ್ಳು, ಓಂಕಾಳು ಅಥವಾ ಜೀರಿಗೆ ಯಾವುದನ್ನಾದರೂ ನಿಮಗೆ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಈಗ ನನಗೆ ಎಲ್ಲೋ ಡೋ ಕೂಡ ರೆಡಿ ಆಗಿದೆ. ಇಲ್ಲಿ ಯಾವುದೇ ರೀತಿ ಫುಡ್ ಕಲರ್ಸ್ನ ಯೂಸ್ ಮಾಡ್ತಾ ಇಲ್ಲ, ಕಂಪ್ಲೀಟಾಗಿ ಅರಿಶಿನ ಅಂದರೆ ಸ್ವಲ್ಪ ಜಾಸ್ತಿ ತೊಗೊಂಡಿರೋದ್ರಿಂದ ಈ ರೀತಿ ಕಾಣಿಸ್ತಾ ಇದೆ. ಸೊ ನನಗೀಗ ಎಲ್ಲೋ ಕಲರ್ದು ಡೋರ್ ಕೂಡ ರೆಡಿ ಆಗಿದೆ. ಸೊ ಈಗ ಪ್ಲೇನ್ ಅಂದರೆ ಚಪಾತಿಗೆ ಯಾವ ರೀತಿ ಮಿಕ್ಸ್ ಮಾಡ್ಕೋತೀವಿ, ಜಸ್ಟ್ ಪ್ಲೇನ್ ಕಲರ್, ಯಾವುದೇ ಥರ ಕಲರ್ ಇರೋದಿಲ್ಲ, ಪ್ಲೇನಾಗಿ ಒಂದು ಚಪಾತಿಗೆ ಆಗೋಷ್ಟು ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಲ್ಲೂ ಸಹ ಒಂದು ಪಿಂಚಷ್ಟು ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ಇದನ್ನು ಸಹ ಚಪಾತಿ ಅದಕ್ಕೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ನಮ್ಗೆ ಈ ರೀತಿ 4 ಕಲರ್ಸ್ ರೆಡಿ ಆಗಿದೆ. ನೀವು ಬೇಕಾದರೆ ಕ್ಯಾರೆಟ್ ಅಥವಾ ಯಾವುದಾದ್ರೂ ಫ್ರೂಟ್ ಕಲರ್ಸ್ ಇರುತ್ತೆ ಅಲ್ವಾ, ಬ್ಲೂ ಕಲರಲ್ಲಿ, ಈಗ ಬ್ಲೂಬೆರಿ ಆಗಿರ್ಬೋದು, ಇಲ್ಲಾಂತಂದರೆ ಡ್ರ್ಯಾಗನ್ ಫ್ರೂಟ್ ಆಗಿರ್ಬೋದು, ಈ ರೀತಿ ಫ್ರೂಟ್ಸಲ್ಲೂ ಸಹ ನಮಗೆ ಕಲರ್ಸ್ ಅವೈಲೇಬಲ್ ಇರುತ್ತೆ ಅಲ್ವಾ. ಯಾವ ರೀತಿ ಅಂದರೆ ಕಲರ್ ಈ ರೀತಿ ಯಾವುದು ಫ್ರೂಟ್ ಆಗಲಿ ವೆಜಿಟೇಬಲ್ ಆಗಲಿ ಬರುತ್ತೆ, ಅದರಲ್ಲಿ ಈ ರೀತಿ ಪಲ್ಪ್ ತೆಗೆದು ಫಿಲ್ಟರ್ ಮಾಡಿಕೊಂಡು ವಾಟರಲ್ಲಿ ನೀವು ಈ ರೀತಿ ಕಲರ್ಫುಲ್ ಆಗಿ ಬಾಲ್ಸ್ ಮಾಡ್ಕೋಬೋದು. ಸೊ ಈಗ ನಾನು ಮಾಡ್ಕೊಂಡಿರೋವಂಥ ಬಾಲ್ಸ್ನ ಚಪಾತಿ ರೀತಿ ಲಟ್ಟಿಸ್ಕೊತಾ ಇದ್ದೀನಿ. ಸೊ ನಿಮಗೆ ಇನ್ ಕೇಸ್ ಏನಾದರೂ ಎಕ್ಸ್ಟ್ರಾ ಪೌಡರ್ ಹಾಕ್ದಿರಾನೇ ಮಿಕ್ಸ್ ಮಾಡ್ಕೊತೀರಾ, ಲಟ್ಟಿಸ್ಕೊತೀರಾ ಅಂತಂದರೆ ಲಟ್ಟಿಸ್ಕೋಬೋದು. ಸೊ ನಾನು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಲಟ್ಟಿಸ್ಕೊಂಡಿರೋದ್ರಿಂದ ಅಲ್ಲಲ್ಲಿ ವೈಟಿಶ್ ಕಲರ್ ಕಾಣಿಸ್ತಾ ಇದೆ. ಅಟ್ ಫಸ್ಟ್ ನಾನಿಲ್ಲಿ ವೈಟ್ ಕಲರ್, ದೆನ್ ಗ್ರೀನ್, ದೆನ್ ಯೆಲ್ಲೋ ಆ್ಯಂಡ್ ಪಿಂಕ್ ಕಲರ್ ಅಂದರೆ ಬೀಟ್ರೂಟ್ ಕಲರ್ದು ಹಾಕಿದ್ದೀನಿ. ಈಗ ಮಾಡ್ಕೊಂಡಿರೋಂಥ 4 ಕಲರ್ಸ್ನೂ ಮತ್ತೆ ಇನ್ನೊಂದು ಸಾರಿ ಚಪಾತಿ ಲಟ್ಟಣಿಗೆಯಲ್ಲಿ ಕ್ಲೀನಾಗಿ ಈ ರೀತಿ ಲಟ್ಟಿಸ್ಕೊಂಡ್ರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಕ್ಲೀನಾಗಿ. ಸೊ ಜಾಸ್ತಿ ದಪ್ಪ ಇರೋದು ಬೇಡ, ನಾರ್ಮಲ್ ಆಗಿ ಚಪಾತಿ ಯಾವ ರೀತಿ ಲಟ್ಟಿಸ್ಕೊತೀವಿ ಆದಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ 4 ಚಪಾತೀಸ್ ಒಂದಕ್ಕೊಂದು ಅಂಟ್ಕೊಂಡ್ರೇ ನಮಗೆ ರೋಲ್ ಮಾಡಿದಾಗ ಈಸಿಯಾಗಿ ಕಟ್ ಆಗುತ್ತೆ. ಸೊ ನಾನಿಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀನಿ. ಫೋಲ್ಡ್ ಮಾಡಿ ಜಸ್ಟ್ ಎಡ್ಜಸ್ನ ಮಾತ್ರ ಪ್ರೆಸ್ ಮಾಡಿಕೊಂಡು ಇದನ್ನು ರೋಲ್ ಮಾಡ್ಕೋತಾ ಇದ್ದೀನಿ. ಇನ್ನೂ ಡಿಫ್ರೆಂಟ್ ಕಲರ್ಸಲ್ಲಿ ಮಾಡ್ಕೊಳ್ಬೇಕು ಅಂತ ನಿಮಗೆ ಏನಾದರೂ ಇದ್ದರೆ ನೀವು ಆಪ್ಷನಲ್ ಆಗಿ ಫುಡ್ ಕಲರ್ಸ್ನ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ಕಲರ್ಸಲ್ಲಿ ಬರುತ್ತೆ ಅಲ್ವಾ, ಸೊ ಆ ರೀತಿ ಮಾಡ್ಕೋಬೋದು. ಸೊ ಇನ್ಸ್ಟೆಡ್ ಆಫ್ ಫುಡ್ ಕಲರ್ಸ್ ಈ ರೀತಿ ಹೆಲ್ದಿಯಾಗಿ ಮಾಡ್ಕೊಂಡ್ರೇ ಬೆಸ್ಟ್ ಅಲ್ವಾ. ಸೊ ಹಾಗಾಗಿ ನಾನಿಲ್ಲಿ 4 ಕಲರ್ಸ್ನ ತೊಗೊಂಡು ಮಾಡ್ತಾ ಇದ್ದೀನಿ. ಸೊ ಈಗ ರೋಲ್ ಮಾಡ್ಕೊಂಡಿರೋದನ್ನ ಜಸ್ಟ್ 1-2 ಟೈಮ್ಸ್ ನಾವು ರೋಲ್ ಮಾಡಿಕೊಂಡ್ರೆ ಈಸಿಯಾಗಿ ಸೆಟ್ ಆಗುತ್ತೆ. ಸೊ ಎಡ್ಜಸ್ಸಲ್ಲಿ ಕಾರ್ನರಲ್ಲಿರೋದನ್ನು ನಾನು ಸೈಡಲ್ಲಿ ತೆಗೆದು ಕಟ್ ಮಾಡಿ ಸೈಡಲ್ಲಿ ತೆಗೆದಿಡ್ತಾ ಇದ್ದೀನಿ. ಈಗ ಈ ರೀತಿ
ಚಾಕುವಲ್ಲಿ ಕಟ್ ಮಾಡ್ಕೊಬೇಕಾಗತ್ತೆ. ಅಂದರೆ ನಾವು ಯೂಶ್ವಲಿ ಪೂರಿಗೆ ಎಷ್ಟು ದಪ್ಪದಲ್ಲಿ ಹಿಟ್ಟನ್ನು ಯೂಸ್ ಮಾಡ್ಕೊತೀವಿ ಅಷ್ಟು ನೋಡಿಕೊಂಡು ನೀವು ಕಟ್ ಮಾಡ್ಕೋಬೋದು. ನಿಮಗೇನಾದರೂ ಚಾಕುವಲ್ಲಿ ಈಸಿಯಾಗಿ ಕಟ್ ಆಗ್ತಾ ಇಲ್ಲ ಅಂತಂದರೆ ಥ್ರೆಡ್ನ ಯೂಸ್ ಮಾಡಿಕೊಂಡು ಕಟ್ ಮಾಡಿ. ಸೊ ಅದನ್ನು ಸಹ ಈಸಿಯಾಗಿಯೇ ಕಟ್ ಆಗುತ್ತೆ. ಈಗ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಅಂದರೆ ರೆಡಿ ಮಾಡ್ಕೊಂಡಿರುವಂಥ ಬಾಲ್ನ ನಾನು ಗೋಧಿ ಹಿಟ್ಟಲ್ಲಿ ಡಿಪ್ ಮಾಡಿ ಲಟ್ಟಿಸ್ಕೊತಾ ಇದ್ದೀನಿ. ಪೂರಿಗೆ ಎಷ್ಟು ಥಿಕ್ನೆಸ್ ಬೇಕಾಗುತ್ತೆ ಆ ಥರ ನಾನು ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ. ಸೊ ಈಗ ಒಂದು ಪ್ಯಾನ್ಗೆ ನಾನು ಆಯಿಲ್ನ ಆ್ಯಡ್ ಮಾಡಿಕೊಂಡು ಆಯಿಲ್ ಬಿಸಿ ಆದಮೇಲೆ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಪೂರಿ ಯಾವ ರೀತಿ ನೀವು ಎರಡು ಕಡೆ ಫ್ರೈ ಮಾಡ್ಕೋತೀರ ಈವನ್ ಆಗಿ ಸೇಮ್ ಅದೇ ರೀತಿಯೇ. ಸೊ ಇದು ಉಬ್ಬಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿದಲ್ವಾ ಎಷ್ಟು ಈಸಿಯಾಗಿ ಕಲರ್ಫುಲ್ಲಾಗಿ ಪೂರಿ ರೆಡಿ ಆಯಿತು ಅಂತ. ಈ ರೀತಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ.